ಹಾಯ್ ಹಲೋ ನಮಸ್ಕಾರ ಕರ್ನಾಟಕದ ಜನತೆಗೆ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತು ಬಾಂಗ್ಡಾ ತೊಗೊಂಡು ಬಂದಿದ್ದೀವಿ. 3 kg ತೊಗೊಂಡು ಬಂದಿದ್ದೀವಿ. ಇದು ದೊಡ್ಡ ಬಾಂಗ್ಡಾ 3 kg ತೊಗೊಂಡು ಬಂದಿದ್ದೀವಿ. ಸ್ವಲ್ಪ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ, ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಜೀರಾ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಜೀರ್ಣ ಚೆನ್ನಾಗಾಗತ್ತೆ. ಸ್ವಲ್ಪ ಕಸ್ತೂರಿ ಮೆಥಿ, ಧನಿಯಾ ಪೌಡ್ರ್ ಹಾಕ್ತೀನಿ ನಾನು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಮೀನು ಸೆಂಟ್ರಲ್ಲಿ ಕುಯ್ಕೊಳ್ತಾ ಇದ್ದೀವಿ, ಯಾಕಂದರೆ ಮಸಾಲೆ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಹಾಯ್ ಹೇಳು ಶಾರೋನ್. ಹಾಯ್. ಮಗಳು ಬಂದಿದ್ದಾಳೆ ಬೆಂಗಳೂರಿಂದ, ಅದಕ್ಕೋಸ್ಕರ ಅವಳಿಗೆ ಮೀನು ಬೇಕು ಅಂತ ಹೇಳ್ತಿದ್ಲು ಅಂತ ಮೀನು ಮಾಡ್ತಾ ಇದ್ದೀವಿ. ಇವಾಗ ಇದಕ್ಕೆ ಹುಣಸೆಹಣ್ಣು ರಸ ಹಾಕ್ತಾ ಇದ್ದೀನಿ. ಇದೇ ಸೂಪರಾಗಿ ಟೇಸ್ಟ್ ಕೊಡೋದು, ಸಕ್ಕತ್ತಾಗಿರುತ್ತೆ. ನೀರು ಕಮ್ಮಿ ಆಯಿತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀವಿ. ಮಸಾಲೆ ರೆಡಿ ಆಗಿಬಿಟ್ಟಿದೆ. ಈ ಥರ ಫುಲ್ ಹದ್ವಾಗಿ ಕಲಿಸ್ಕೊಂಡ್ರೆ ಸ್ವಲ್ಪ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಸಂಜೆ ನೀವು ಹುರ್ಕೋಬೇಕಾದ್ರೆ ಸೂಪರಾಗಿ ಮಸಾಲೆ ಹಿಡಿದಿರುತ್ತೆ, ಹುರ್ಕೊಂಡು ತಿಂತಾ ಇರ್ಬೋದು. ಚಳಿಗಂತೂ ಸೂಪರಾಗಿರುತ್ತೆ. ಇನ್ನು ಚೆನ್ನಾಗಿ ಹಿಡಿಯುತ್ತೆ ಮಸಾಲೆ. ತಕ್ಷಣವೂ ಹುರ್ಕೋಬೋದು, ಸಾಯಂಕಾಲ ಸ್ವಲ್ಪ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ನನ್ನ ಮಗ ಎಲ್ಲ ಸಂಜೆ ಬರ್ತಾರೆ, ಹುರ್ಕೊಂಡು ಬಿಸಿ ಬಿಸಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ, ಮೀನು ಮಸಾಲೆ ಪೂರ್ತಿ ರೆಡಿಯಾಗಿದೆ. ಇದಕ್ಕೆ ಒಂದು ಅರ್ಧ ಲೆಮನ್ ಹಾಕ್ತೀವಿ, ಯಾಕಂದರೆ ಹುಣಸೆಹಣ್ಣು ಹಾಕಿದ್ದೀವಲ್ಲ, ಹಂಗಾಗಿ. ಇದು ಎಕ್ಸ್ಟ್ರಾ ಮಸಾಲೆ. ಚೆನ್ನಾಗಿ ಬೆಂಕಿಯಾಗಿ ಉರಿತಾ ಇದೆ. ಇವಾಗ ಇದಕ್ಕೆ ತವ ಇಡ್ತೀವಿ. ಫ್ರೆಂಡ್ಸ್, ಎಣ್ಣೆ ಒಂದು ಸ್ವಲ್ಪ ತವದಲ್ಲಿ ಉರಿಯೋದಕ್ಕೆ ಎಣ್ಣೆ ಸ್ವಲ್ಪ ತವಕ್ಕೆ ಜಾಸ್ತಿ ಹಾಕಬೇಕು. ಸುತ್ತ ಆವಾಗ ಜಾಸ್ತಿ ಹಾಕಿದ್ರೆ ಇದು ಮೀನು ಅಂಟ್ಕೊಳ್ಳಲ್ಲ. ಇಲ್ಲಾಂದರೆ ನಾವು ತಿರುಗಿಸಾಕ್ಬೇಕಾದ್ರೆ ಅಲ್ಲೇ ಮಸಾಲೆ ಒಂದು ಸ್ವಲ್ಪ ಕೆಳಗೆ ಅಂಟ್ಕೊಂಡ್ಬಿಡುತ್ತೆ. ಕಾದಿದೆ. ಇವಾಗ ಫಸ್ಟು ಮೀನು ತವ ಮೇಲೆ ಇಡ್ತೀವಿ. ಈಗ ಅರ್ಧ ಬೇಯಿಸ್ಕೊಂಡಿದ್ದೀವಿ. ಅದ್ರ ಮೇಲ್ಗಡೆ ನಾವು ಹಸಿಮೆಣಸಿನ್ಕಾಯಿ ಮತ್ತು ಲೆಮನ್ ಹಾಕ್ಕೊಂಡಿದ್ವಲ್ಲ, ಅದ್ರ ಪೇಸ್ಟ್ ಇದ್ರ ಮೇಲೆ ಹಾಕಬೇಕು. ಎರಡು ಸೈಡ್ ಹಚ್ಕೊಳ್ಳಿ. ಖಾರ ತಿನ್ನೋರಿಗೆ ಮಾತ್ರ ಸಖತ್ತಾಗಿರುತ್ತೆ. ಹೆವಿ ಖಾರ ಇರುತ್ತೆ, ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಲೆಮನ್ ಹಾಕಿರೋದ್ರಿಂದ ಟೇಸ್ಟು ಸ್ವಲ್ಪ ಫ್ಲೇವರು ಚೇಂಜ್ ಆಗಿ ಸಕ್ಕತ್ತಾಗಿರುತ್ತೆ. ಫಿಶ್ ರೆಡಿ ಆಯಿತು. ನಮ್ಮ ಜಾನುಗೆ ಫಿಶ್ ತಿನ್ನಲೇಬೇಕಂತೆ, ಅದಕ್ಕೆ ಫಸ್ಟು ನಮ್ಮ ಜಾನುಗೆ, ಆಮೇಲೆ ಶರಣ್ ಲೀಸಾ ಅವರಿಗೆ ಟೇಸ್ಟ್ ನೋಡಿ ಹೇಳ್ತಾರೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಫಿಶ್ ಮಾತ್ರ ತುಂಬ ಚೆನ್ನಾಗಿದೆ. ಗ್ರೀನ್ ಮಸಾಲೆ ಹಚ್ಚಿರೋದಕ್ಕೆ ಇನ್ನೂ ಟೇಸ್ಟ್ ಇದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಜಾನು ಹೆಂಗಿದೆ ಜಾನು?